ಜನರಲ್ ಆಗಿ ರಾಜಕೀಯಕ್ಕೆ ಬರ್ತೀನಿ ಸರ್. ನಿಮ್ ತಂದೆ ಕಾಲದಿಂದಲೂ ರಾಜಕೀಯ ನೋಡ್ಕೊ ಬಂದಿದ್ದೀರಾ. ಇವತ್ತು ಏನ್ ಬೇಕು ಸರ್ ರಾಜಕೀಯ ಅಂದ್ರೆ? ಜನಪ್ರತಿನಿಧಿ ಆಗ್ಲಿಕ್ಕೆ ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಇದೆಲ್ಲ ಆಗೋಗ್ಬಿಟ್ಟಿದೆ. ಇದೆಲ್ಲದು ಬಿಡೋದು ಒಳ್ಳೇದು. ಗುಣ, ನಂಬಿಕೆ, ವಿಶ್ವಾಸ ಅದು ಬೇಕಾಗುತ್ತೆ. ನಂಬಿಕೆ ವಿಶ್ವಾಸ ಬೇಕು. ವಯಸ್ ವರ್ಷ ಜನರು ಕೂಡ ಅವರು ನಮ್ಮೇಲೆ ನಂಬಿಕೆ ಇಟ್ಕೋಬೇಕು, ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ಆ ಕೊರತೆಗಳು ಕೆಲಸತಿ ಜನಪ್ರತಿನಿಧಿಗಳಿಗೂ ಆಗ್ತದೆ. ಪಾಪ ಮತದಾರರಿಗೂ ವೋಟ್ ಹಾಕಿದ್ಮೇಲೆ 5 ವರ್ಷ ಅವ್ರು ಕಾಯ್ಬೇಕು. ಹೌದು ಹೌದು, ನಿಜ. ಸೊ ನಾವು 5 ವರ್ಷ ಉಳಿಸ್ಕೋಬೇಕು. ಸೊ ಅದು ನಂಬಿಕೆ ವಿಶ್ವಾಸದ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ತದೆ. ಗುಣ ಇರಬೇಕು, ಅದು ಇರ್ಲೇಬೇಕಾಗ್ತದೆ. ಬಹಳ ಕಷ್ಟ ಇವತ್ತು ರಾಜಕಾರಣದೊಳಗೆ. ಜಾತಿ, ಧರ್ಮ, ಹಣ, ಈ ಹೆಂಡ ಗಿಂಡ ಅಂತ ಹೇಳಿ ಮುಂಚೆ ಮಾತಾಡೋರು, ಈಗ ಹೆಂಡ ಗಿಂಡಕ್ಕೆಲ್ಲ ಏನಿಲ್ಲ ವ್ಯಾಲ್ಯೂ. ಈಗ ಜಾತಿ ಧರ್ಮಕ್ಕೆ ಬಂದು ಕುತ್ಕೊಂಡಿದ್ವಿ. ಐ ಡೋಂಟ್ ಥಿಂಕ್ ಇಟ್ ಇಸ್ ವೆರಿ ಗುಡ್. ಬಿಕಾಸ್ ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರಿಯಾಂಬ್ ನೋಡಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬರುತ್ತೆ ಹೊರತು ವಿ ದ ಪರ್ಸನ್ ಆಫ್ ದಿಸ್ ಜಾತಿ ಧರ್ಮ ಅಂತ ಹೇಳಿ ಬರೋದಿಲ್ಲ. ಸೊ ಅನಿವಾರ್ಯವಾಗಿ ಏನಾಗುತ್ತೆ, ನಮ್ ಬಹಳ ದೊಡ್ಡ ದೇಶ, ತುಂಬಾ ಭಾಷೆ, ಜಾತಿ, ಧರ್ಮ ಎಲ್ಲ ಇದೆ. ಅದನ್ನ ಕರೆಕ್ಟ್ ಆಗಿ ಪ್ಲೇಸ್ ಮಾಡಿ ಯೂಸ್ ಮಾಡ್ಕೋಬೇಕು ಹೊರತು ನಮ್ಗೆ ಸ್ವಾರ್ಥಕ್ಕೆ ಯೂಸ್ ಮಾಡೋದು ಬಹಳ ಕಷ್ಟ ಆಗ್ತದೆ ಕೆಲಸತಿ. ಅದನ್ನ ಮಾಡಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ. ಕೆಲಸತಿ ಆಗೋಗ್ಬಿಡುತ್ತೆ, ಆಗ್ಬಾರ್ದು, ಇರಬಾರ್ದು. ಜಾತಿ ಇದ್ರದೆಲ್ಲ ಕೆಲ್ಸಕ್ಕೆ ಸ್ವಲ್ಪ ದೂರ ಇಡ್ಬೇಕು. ನಂಬಿಕೆ ವಿಶ್ವಾಸ ಇಡ್ಬೇಕು. ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಮತದಾರರಿಗೂ ವಿಶ್ವಾಸ ಕೊಡ್ಬೇಕಾಗುತ್ತೆ. ಇಟ್ಕೊಳ್ಳಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೂ ಕೂಡ. ಓಕೆ ಸರ್, ನಿಜ ಸರ್. ಎಲ್ಲೋ ಒಂದ್ ಕಡೆ ನಾನ್ ನಿಮ್ ಜೊತೆಲಿ ಇದ್ದೀನಿ ಅಥವಾ ನಿಮ್ಮ ಮುಖಸ್ತುತಿಗೆ ಅನ್ನೋ ಈ ಮಾತಲ್ಲ. ಯಾಕಂದ್ರೆ ನಾನಿರೋದು ಸೊರಬದ ಶಾಸಕರ ಜೊತೆ, ರಾಜ್ಯದ ಸಚಿವರ ಜೊತೆ. ಹೇಗ್ ಸಾಧ್ಯ ಆಗುತ್ತೆ ಸರ್? ಇಡೀ ರಾಜ್ಯದ ಜವಾಬ್ದಾರಿ ಜೊತೆಗೆ ಕ್ಷೇತ್ರಕ್ಕೆ ಪ್ರತಿ ವಾರ ಬರ್ತೀರಾ ಅಂತ ಜನ ಹೇಳ್ತಾರೆ. ಹೇಗ್ ಸಾಧ್ಯ ಆಗುತ್ತೆ ಟೈಮಿಂಗ್ಸ್ ಎಲ್ಲ ಬೆಂಗಳೂರಿನ ಸೊರಬ? ಈಗ ನಾನು ಬೆಳಗ್ಗೆ ಏನ್ ಮಾಡ್ತೀನಿ, ಇವತ್ತು ಸೊರಬದಲ್ಲಿ ಫಂಕ್ಷನ್, ನನ್ನ ಕಾನ್ಸ್ಟಿಟ್ಯೂನ್ಸಿ. ಬೆಳಗ್ಗೆ ಜನರನ್ನ ನಾವು ಊರಲ್ಲಿ ನೋಡ್ತೀನಿ. ಮಧ್ಯಾಹ್ನದವರೆಗೂ ಇಲ್ಲಿದ್ದು ಮಧ್ಯಾಹ್ನ ಬೇಕಾದ್ರೆ ನಾನು ಸಾಗರ, ತೀರ್ಥಹಳ್ಳಿ, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ. ಮತ್ತೆ ಇನ್ನೊಂದ್ ದಿವಸ ಸೊರಬ ಆನ್ವಟ್ಟಿಯಲ್ಲಿ ಇದ್ಬಿಟ್ಟು ಹಿರೇಕೆರೂರು, ಹುಬ್ಳಿ ಎಲ್ಲ ಹಿಂಗ್ ಹೋಗ್ತಿವಿ. ಅದು ಹಿಂಗ್ ಮಾಡ್ತಾ ಇರ್ಬೇಕಾಗತ್ತೆ. ಕೆಲಸ ಇದ್ದಾಗ ಹೋಗ್ಬೇಕಾಗತ್ತೆ. ಕೆಲಸತಿ ಫಾರ್ ಎಕ್ಸಾಂಪಲ್, ನಾನು US ಅಲ್ಲಿ ಇದ್ದಾಗ ಶಿವಣ್ಣ ಅವ್ರದಿದ್ದಕ್ಕೆ ಡೇ ಟೈಮು ಅಲ್ಲಿರ್ತಿದ್ದೆ, ನೈಟ್ ಟೈಮ್ ಅವಾಗ ಇಲ್ಲಿ ಡೇ ಟೈಮ್. ಅವಾಗ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ನಾನು ಆಫೀಸರ್ಸ್ ಜೊತೆಗೆ ಮಾತಾಡಿದ್ದು ಉಂಟು. ಸ್ವಲ್ಪ ನಿದ್ದೆ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು ಉಂಟು, ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲಸ ಬಂದಾಗ ಕೆಲಸತಿ ಆ ಪ್ರೆಷರ್ ತಗೋಬೇಕಾಗ್ತದೆ. ಟ್ರಾವೆಲಿಂಗ್ ಅಲ್ಲಿ ಬೆಳಗ್ಗೆ ಯೂಶಲಿ 4 ಗಂಟೆಗೆ ನಾನು ಬಿಡೋದು. 4 ಗಂಟೆಗೆ ಬಿಟ್ಟೆ ಅಂದ್ರೆ ಕಾರಲ್ಲಿ ಒಂದು 3-4 ತಾಸು ಮಲಗ್ತೀನಿ. ಕಾರಲ್ಲಿ ಒಳ್ಳೆ ಕಂಫರ್ಟಬಲ್ ಬಿಡಬಹುದು. ಇದು ಪ್ರೈವೇಟ್ ಗಾಡಿ, ಗವರ್ಮೆಂಟ್ ಗಾಡಿಯಲ್ಲಿ ಹಿಂದ್ಗಡೆಗೆ ಸೀಟ್ ಇದೆ. 2 ದಿಂಬು ಹಾಕೊಂಡು ಮಲಗ್ಬಿಡ್ತೀನಿ. ಅದೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಬೇಕು. ಸಿಕ್ಕಾಗ, ಅವಕಾಶ ಸಿಕ್ಕಾಗ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಒಳ್ಳೇದು. ಅದು ರಾಜಕಾರಣಿಗಳಿಗೂ ಬೇಕಾಗ್ತದೆ. ಅದು ಮಾಡೋದು ಒಳ್ಳೇದು. ಅದು ಕೆಲಸತಿ ತಗೋತಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.